ಜಿಟಿ ಜಿಟಿ ಮಳೆ ಸುರಿಯುತ್ತಿತ್ತು. ನಾನು ಮನೆಯ ಅಂಗಳದಲ್ಲಿ ಖುಷಿಯಿಂದ ಮಳೆಯಲ್ಲಿ ನೆನೆಯುತ್ತಿದ್ದೆ. ಆ ಬ್ಲ್ಯಾಕ್ ನೈಟಿಯಲ್ಲಿ ನನ್ನ ಸೌಂದರ್ಯ ಇನ್ನೂ ಎದ್ದು ಕಾಣುತ್ತಿತ್ತು. ಆಕಸ್ಮಿಕವಾಗಿ ಯಾರೋ ಬಂದ ಶಬ್ದವಾಯಿತು. ನಾನು ಆ ಕಡೆ ದೃಷ್ಟಿ ಹಾಯಿಸಿದಾಗ ನನ್ನ ಭಾವನವರು ನಿಂತಿದ್ದರು. ಅವರು ನನ್ನನ್ನು ನೋಡಿ ಮುಗುಳ್ನಕ್ಕರು ಮತ್ತು ಹೇಳಿದರು, ಇಂದು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ಎಂದಾಗ ನಾನು ನಾಚಿ ನೀರಾದೆ. ಯಾವುದೋ ಕೆಲಸದ ಮೇಲೆ ಅವರು ಸಿಟಿಗೆ ಬಂದಿದ್ದರಿಂದ ಈಗ ನಮ್ಮ ಮನೆಗೆ ಉಳಿದುಕೊಳ್ಳಲು ಬಂದಿದ್ದರು. ಅವರು ನೋಡಲು ತುಂಬ ಸುಂದರವಾಗಿದ್ದರು. ಅವರು ನಮ್ಮ ಮನೆಗೆ ಬಂದ ಈ ಸಂದರ್ಭದಲ್ಲಿ ನನ್ನ ಹಾಗೂ ನನ್ನ ಗಂಡನ ನಡುವೆ ವಿನಾಕಾರಣ ಜಗಳ ನಡೆಯುತ್ತಿತ್ತು. ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಿತ್ತು, ಆದರೆ ನಾನು ಅವರೊಂದಿಗೆ ಖುಷಿಯಾಗಿರಲಿಲ್ಲ. ಒಂದು ದಿನ ನಾನು ನನ್ನ ಗಂಡನಿಗಾಗಿ ನನ್ನ ಕೋಣೆಯನ್ನು ಶೃಂಗಾರ ಮಾಡಿದ್ದೆ. ಆ ದಿನ ನನ್ನ ಗಂಡನ ಜಾಗದಲ್ಲಿ ನನ್ನ ಭಾವನವರು ಬಂದರು. ಇಂದು ನನ್ನ ಗಂಡನ ಜಾಗದಲ್ಲಿ ಬಾಗಿಲಲ್ಲಿ ನನ್ನ ಪತಿಯ ಬದಲಾಗಿ ನನ್ನ ಭಾವನವರು ಹಾಜರಿದ್ದರು. ಆ ಸಂದರ್ಭದಲ್ಲಿ ನಾನು ಶಾರ್ಟ್ ನೈಟಿ ಡ್ರೆಸ್ನಲ್ಲಿದ್ದೆ. ಬಾಗಿಲ ಬಳಿ ನನ್ನ ಗಂಡ ಬಂದಿದ್ದಾರೆ ಎಂದು ನಾನಂದುಕೊಂಡಿದ್ದೆ. ನನ್ನ ಮುಂದೆ ಭಾವನವರು ನಿಂತಿದ್ದರು. ಅವರನ್ನು ನೋಡಿ ನನಗೆ ತುಂಬ ಮುಜುಗರವಾಯಿತು. ಏಕೆಂದರೆ ನನ್ನ ಈ ರೂಪವನ್ನು ಎಲ್ಲರಿಗಿಂತ ಮೊದಲು ನನ್ನ ಪತಿ ನೋಡಬೇಕೆಂದು ನಾನು ಆಸೆಪಟ್ಟಿದ್ದೆ. ಆದರೆ ಯಾವುದಕ್ಕಾಗಿ ನಾನು ನನ್ನ ಪತಿಗಾಗಿ ರೆಡಿಯಾಗಿದ್ದೇನೋ ಅದರ ಆನಂದವನ್ನು ನನ್ನ ಭಾವನವರು ಕಣ್ತುಂಬಿಸಿಕೊಳ್ಳುತ್ತಿದ್ದರು. ಅವರು ನನ್ನನ್ನು ಬೇರೆಯದೇ ದೃಷ್ಟಿಯಲ್ಲಿ ನೋಡುತ್ತಿದ್ದರು. ಅವರನ್ನು ನೋಡಿ ನಾನು ತಕ್ಷಣ ನನ್ನ ಕೋಣೆಯ ಕಡೆಗೆ ಹೋಗತೊಡಗಿದೆ. ಆಗ ಅವರು ಹೇಳಿದರು, ಎಲ್ಲಿಗೆ ಹೋಗ್ತಾ ಇದ್ದೀಯಮ್ಮ? ನನಗೆ ಕುಡಿಯಲು ನೀರು ಕೊಡುವುದಿಲ್ಲವೇ? ನಾನು ಬಟ್ಟೆಯನ್ನು ಬದಲಾಯಿಸಲು ಕೋಣೆಯ ಕಡೆಗೆ ಹೋಗುತ್ತಿದ್ದೆ. ಆಗ ನಾನು ಭಾವನವರಿಗೆ ಹೇಳಿದೆ, ನೀವು ಕುಳಿತುಕೊಳ್ಳಿ, ನಾನು ಈಗಲೇ ಬರುತ್ತೇನೆ ಎಂದು ಹೇಳಿ ನನ್ನ ಕೋಣೆಗೆ ಹೋಗಿ ನಾನು ಬೇಗ ಬೇಗ ಸೀರೆ ಇಟ್ಟು ಹೊರಗಡೆ ಬಂದೆ. ನಾನು ಭಾವನವರಿಗೆ ಚಹಾ ಮತ್ತು ನೀರನ್ನು ಕೊಟ್ಟೆ. ಅವರು ಈಗಲೂ ನನ್ನನ್ನು ಅದೇ ದೃಷ್ಟಿಯಿಂದ ನೋಡುತ್ತಿದ್ದರು ಮತ್ತು ಹೇಳಿದರು, ಅಮ್ಮ, ಇವತ್ತೇನು ವಿಶೇಷ? ಈ ಸಂದರ್ಭ ನಾನು ತಪ್ಪಾಗಿ ಬಂದಿದ್ದೇನೆಯೇ ಎಂದಾಗ ನಾನು ಹೇಳಿದೆ, ಆ ರೀತಿ ಏನೂ ಇಲ್ಲ ಅಣ್ಣ. ಈ ಸಂದರ್ಭದಲ್ಲಿ ನಾನು ನನ್ನ ಗಂಡನ ಬರುವಿಕೆಗಾಗಿ ಕಾಯುತ್ತಿದ್ದೆ. ಆದರೆ ತೊಂದರೆ ಏನೂ ಇಲ್ಲ. ಅತಿಥಿ ದೇವೋಭವ. ನನಗೆ ಇದು ಕೂಡ ಶುಭ ಲಕ್ಷಣವೇ. ಅವರು ಎಲ್ಲವನ್ನು ನೋಡಿದ್ದಾರೆಂದ ಮೇಲೆ ನಾನು ವಾಸ್ತವವನ್ನು ಹೇಳಲು ನನಗೆ ಯಾವುದೇ ಹಿಂಜರಿಕೆ ಆಗಲಿಲ್ಲ ಮತ್ತು ಅವರಿಗೆ ಹೇಳಿದೆ, ನಾನು ಇಂದು ನಿಮ್ಮ ತಮ್ಮನಿಗಾಗಿ ಒಂದು ಚಿಕ್ಕ ಸರ್ಪ್ರೈಸ್ ನೀಡಬೇಕೆಂದುಕೊಂಡಿದ್ದೆ. ಅವರ ಕೆಲಸದ ಒತ್ತಡದಿಂದಾಗಿ ಅವರಿಗೆ ಸಮಯ ದೊರೆಯುತ್ತಿಲ್ಲ. ನಾವಿಬ್ಬರು ಇಲ್ಲಿ ಒಟ್ಟಿಗೆ ಇದ್ದರೂ ಒಬ್ಬರಿಗೊಬ್ಬರು ಸಮಯ ನೀಡಲು ಸಾಧ್ಯವಾಗುತ್ತಿಲ್ಲ. ಆದರೆ ಇಂದು ಬೇರೆ ರೀತಿಯಲ್ಲಿ ಅವರಿಗೆ ಸರ್ಪ್ರೈಸ್ ನೀಡಲು ಪ್ಲ್ಯಾನ್ ಮಾಡಿಕೊಂಡಿದ್ದೆ. ಪತಿ ಪತ್ನಿಯ ನಡುವಿನ ಬೆಸುಗೆ ಗಟ್ಟಿಯಾಗಲು ಈ ರೀತಿಯಲ್ಲಿ ಮಧ್ಯೆ ಮಧ್ಯೆ ಯಾವುದಾದರೂ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿಕೊಳ್ಳಬೇಕು. ನಿನ್ನೆ ನಾನು ಇಂಟರ್ನೆಟ್ನಲ್ಲಿ ಇದನ್ನು ನೋಡಿದ್ದೆ ಮತ್ತು ಅದನ್ನು ಇಂದು ಕಾರ್ಯರೂಪಕ್ಕೆ ತರಲು ಪ್ರಯತ್ನಪಟ್ಟಿದ್ದೆ. ನೋಡಿ ಅಣ್ಣ, ನಿಮ್ಮ ತಮ್ಮ ಸಮಯಕ್ಕೆ ಸರಿಯಾಗಿ ಬಂದೇ ಇಲ್ಲ. ನಾನು ಹೀಗೆ ಭಾವನೊಂದಿಗೆ ಮಾತನಾಡುತ್ತಿದ್ದಾಗ ಆಕಸ್ಮಿಕವಾಗಿ ನನ್ನ ಗಂಡ ರಾಮು ಮನೆಗೆ ಬಂದರು. ಅವರನ್ನು ನೋಡಿ ನನಗೆ ತುಂಬ ಕೋಪ ಬಂದಿತ್ತು. ಏಕೆಂದರೆ ಅವರು ನನಗೆ ಸಮಯಕ್ಕಿಂತ 2 ಗಂಟೆ ಮುಂಚಿತವಾಗಿ ಮನೆಗೆ ಬರುತ್ತೇನೆ ಎಂದು ಭಾಷೆ ನೀಡಿದ್ದರು. ಆದರೆ ಅವರು 2 ಗಂಟೆ ತಡವಾಗಿ ಮನೆಗೆ ಬಂದಿದ್ದರು. ಅವರು ಸರಿಯಾದ ಸಮಯಕ್ಕೆ ಮನೆಗೆ ಬಂದಿದ್ದರೆ ಅವರು ತನ್ನ ಅಣ್ಣನನ್ನು ಬಾಗಿಲಿನಿಂದಲೇ ಮರಳಿ ಕಳಿಸಬಹುದಿತ್ತು. ಒಳಗೆ ಬರುತ್ತಿದ್ದಂತೆ ಅಣ್ಣನನ್ನು ನೋಡಿ ಖುಷಿಯಿಂದ ಆಲಂಗಿಸಿಕೊಂಡರು. ನನ್ನ ಕಡೆಗಂತೂ ಅವರು ನೋಡಲೇ ಇಲ್ಲ. ಅವರು ಹೇಗೆ ನೋಡುತ್ತಿದ್ದರು? ನನ್ನ ಮುಖವಂತೂ ಕೋಪದಿಂದ ಕೆಂಪಾಗಿತ್ತು. ನಾನು ಅಣ್ಣ ತಮ್ಮ ಇಬ್ಬರನ್ನು ಮಾತನಾಡಲು ಬಿಟ್ಟು ಅಲ್ಲಿಂದ ಎದ್ದು ಕಿಚನ್ ರೂಮಿಗೆ ಬಂದೆ. ಅವರಿಬ್ಬರ ಮಾತುಗಳು ನನ್ನ ಕಿವಿಗೆ ಬಿದ್ದಾಗ ಅಣ್ಣ 1 ತಿಂಗಳ ಮಟ್ಟಿಗಾಗಿ ಸಿಟಿಗೆ ಬಂದಿದ್ದಾರೆ ಎಂದು ತಿಳಿಯಿತು. ಭಾವನವರು ವಯಸ್ಸಿನಲ್ಲಿ ನನ್ನ ಗಂಡನಿಗಿಂತ ದೊಡ್ಡವರಾಗಿದ್ದರು. ಅವರಿಬ್ಬರ ಮಾತುಕತೆ ನಡೆಯುತ್ತಿತ್ತು. ನಾನು ಕಿಚನ್ ರೂಮ್ನಲ್ಲಿ ಅಡುಗೆ ಮಾಡುತ್ತಿದ್ದೆ. ನಾನು ರಾತ್ರಿ ಬೇಗ ಎಲ್ಲ ಕೆಲಸವನ್ನು ಮುಗಿಸಿ ಕಿಚನ್ ರೂಮನ್ನು ಸ್ವಚ್ಛಗೊಳಿಸಿ ನನ್ನ ಕೋಣೆಗೆ ಹೊರಟು ಬಂದೆ. ಕೋಣೆಗೆ ಬರುತ್ತಿದ್ದಂತೆ ನನಗೆ ತಲೆ ತಿರುಗಿದಂತಾಯಿತು. ಏಕೆಂದರೆ ನನ್ನ ಗಂಡನೊಂದಿಗೆ ಪ್ರೀತಿಯಿಂದ ಕಾಲ ಕಳೆಯಲು ನಾನು ಶೃಂಗರಿಸಿದ ಹಾಸಿಗೆಯ ಮೇಲೆ ನನ್ನ ಗಂಡ ಜೋರಾಗಿ ಗೊರಕೆ ಹೊಡೆಯುತ್ತಾ ನಿದ್ರೆ ಮಾಡುತ್ತಿದ್ದರು. ಸಿಂಗರಿಸಿದ ಹಾಸಿಗೆಯನ್ನು ನೋಡಿ ನಾನು ಏಕೆ ಹಾಸಿಗೆಯನ್ನು ಸಿಂಗರಿಸಿದ್ದೇನೆ ಎಂದು ಅವರಿಗೆ ಕ್ಷಣ ಮಾತ್ರ ಹೊಳೆಯಲಿಲ್ಲವೇ? ಅವರಿಗೆ ಹೆಂಡತಿಗಿಂತಲೂ ಹೆಚ್ಚಾಗಿ ನಿದ್ದೆಯೇ ಬಲು ಪ್ರಿಯವಾಗಿತ್ತು. ತಕ್ಷಣ ನಾನು ಕೋಣೆಯಲ್ಲಿರದೆ ಹೊರಗಡೆ ಹಾಲ್ನಲ್ಲಿ ಬಂದು ಕುಳಿತುಕೊಂಡೆ. ಹಾಲ್ನಲ್ಲಿ ಕುಳಿತು ಸ್ವತಃ ನಾನೇ ಬೈದುಕೊಂಡೆ. ಆಗ ನನಗೆ ಭಾವನವರ ಬಗ್ಗೆ ಕೂಡ ಲಕ್ಷ್ಯವಿರಲಿಲ್ಲ. ಅವರು ಆಗಲೇ ನನ್ನ ಬಳಿ ಬಂದು ಕುಳಿತುಕೊಂಡಿದ್ದರು. ಅವರ ಕಡೆಗೂ ಕೂಡ ನಾನು ಗಮನ ಕೊಡಲಿಲ್ಲ. ಆಗ ಭಾವನವರು ನನ್ನ ಕೈಯನ್ನು ಹಿಡಿದಾಗ ನಾನು ಒಮ್ಮೆಲೆ ಚಕಿತಳಾದೆ. ಮೊದಲೇ ನಾನು ನನ್ನ ವಿಚಾರಗಳಲ್ಲಿ ಮುಳುಗಿ ಹೋಗಿದ್ದೆ. ಆಕಸ್ಮಿಕವಾಗಿ ಭಾವನವರು ಬಂದಿದ್ದರಿಂದ ನಾನು ಹೆದರಿ ಹೋಗಿದ್ದೆ. ನಾನು ಈ ರೀತಿ ಹೆದರಿಕೊಂಡಿರುವುದನ್ನು ನೋಡಿ ಅವರು ಕೇಳಿದರು, ಏನಾಯಿತು? ಇಲ್ಲಿ ನೀನು ಒಬ್ಬಳೇ ಕುಳಿತುಕೊಂಡು ಏನು ಮಾಡ್ತಾ ಇದ್ದೀಯಾ? ಆಗ ನಾನು ಅವರ ಕೈ ಹಿಡಿದು ಸೀದಾ ನನ್ನ ಕೋಣೆಯ ಕಡೆಗೆ ಕರೆದುಕೊಂಡು ಬಂದೆ. ಅಲ್ಲಿ ನಾನು ಅವರಿಗೆ ಸಿಂಗರಿಸಲ್ಪಟ್ಟ ನಮ್ಮ ಹಾಸಿಗೆಯನ್ನು ತೋರಿಸಿದೆ. ಆಗ ಭಾವನವರು ಹೇಳಿದರು, ನೀನು ತುಂಬ ಚೆನ್ನಾಗಿ ಹಾಸಿಗೆಯನ್ನು ಸಿಂಗರಿಸಿದ್ದೀಯಾ. ಬಹುಶಃ ರಾಮುವಿಗೆ ನಿನ್ನ ಆಸೆ ಏನೆಂದು ಅರ್ಥವಾಗಿಲ್ಲ ಎಂದು ತೋರುತ್ತೆ. ಆಗ ನಾನು ಸಿಟ್ಟಿನಿಂದ ಕೋಣೆಯಿಂದ ಹೊರಕ್ಕೆ ಬಂದೆ. ಆಗ ನಾನು ಭಾವನವರಿಗೆ ಹೇಳಿದೆ, ಭಾವ, ನಾನು ಕೇವಲ ಸಿಂಗರಿಸಲ್ಪಟ್ಟ ನಮ್ಮ ಹಾಸಿಗೆಯನ್ನು ನಿಮಗೆ ತೋರಿಸುತ್ತಿಲ್ಲ. ಬದಲಾಗಿ ನಾನು ಏಕೆ ಸಿಟ್ಟಿನಲ್ಲಿದ್ದೇನೆ ಎಂದು ನಿಮಗೆ ಅರ್ಥವಾಯಿತೆ? ಆಗ ಅವರು ಹೇಳಿದರು,
ನಿನ್ನ ಮುಖ ನೋಡಿದಾಗ ನನಗೆ ಎಲ್ಲವೂ ಅರ್ಥವಾಯಿತು. ಈ ಹಾಸಿಗೆಯನ್ನು ನೀನು ರಾಮನೊಂದಿಗೆ ಪ್ರೀತಿಯಿಂದ ಕಾಲ ಕಳೆಯಲು ಸಿಂಗಾರ ಮಾಡಿದ್ದೆ. ಆದರೆ ಅವನು ಇದನ್ನು ತಿಳಿಯದೆ ಜೋರಾಗಿ ಗೊರಕೆ ಹೊಡೆಯುತ್ತಿದ್ದಾನೆ. ನಿಜ ಹೇಳಬೇಕೆಂದರೆ ರಾಮು ವಾಸ್ತವದಲ್ಲಿ ರೊಮ್ಯಾಂಟಿಕ್ ಮನುಷ್ಯನಲ್ಲ. ಬಹುಶಃ ಅವನಿಗೆ ನಿನ್ನ ಭಾವನೆಗಳ ಬಗ್ಗೆ ಗಮನವೇ ಇಲ್ಲ. ಆದರೆ ಅದೃಷ್ಟದ ಆಟವನ್ನು ನೋಡು. ರಾಮುವಿಗೆ ನಿನ್ನಂಥ ಸುಂದರ ಮತ್ತು ಆಕರ್ಷಕ ಹೆಂಡತಿ ದೊರೆತಿರುವುದು ಅವನ ಸೌಭಾಗ್ಯ ಎಂದು ಹೇಳುತ್ತಾ ಭಾವನವರು ನನ್ನ ಸೌಂದರ್ಯವನ್ನು ಹೊಗಳಿದರು. ಇದರಿಂದ ನಾನು ನನ್ನ ಎಲ್ಲ ಸಿಟ್ಟನ್ನು ಮರೆತೆ. ನನ್ನ ಮುಖದ ಮೇಲೆ ನಗು ಬಂತು. ಏಕೆಂದರೆ ತುಂಬ ತಿಂಗಳುಗಳಿಂದ ನಾನು ರಾಮುವಿನ ಬಾಯಿಂದ ನನ್ನ ಸೌಂದರ್ಯದ ಬಗ್ಗೆ ಒಂದು ಹೊಗಳಿಕೆಯ ಮಾತನ್ನು ಕೇಳಿಸಿಕೊಂಡಿರಲಿಲ್ಲ. ಅವನಿಗೆ ಏನಾಗಿದೆಯೋ ಗೊತ್ತಿಲ್ಲ. ಮನುಷ್ಯ ಕೆಲಸದಲ್ಲಿ ತೊಡಗಿಕೊಂಡಿರಬೇಕು. ಆದರೆ ಮನೆಯಲ್ಲೂ ಸಹ ಹೆಂಡತಿ ಅವನಿಗಾಗಿ ಕಾಯುತ್ತಿರುತ್ತಾಳೆ ಎಂಬುದನ್ನು ಸಹ ಅವನು ಗಮನದಲ್ಲಿಟ್ಟುಕೊಂಡಿರಬೇಕು. ತನ್ನ ಸ್ವಂತ ಪರಿವಾರದ ಬಗ್ಗೆಯೂ ಗಮನ ನೀಡಬೇಕು. ಹೀಗೆ ಹೇಳುತ್ತಾ ನಾನು ಭಾವನವರೊಂದಿಗೆ ತುಂಬ ಮಾತನಾಡಿದೆ. ಆಗ ಭಾವ ನನ್ನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದರು, ನೀನು ಚಿಂತೆ ಮಾಡಬೇಡ, ನಾನಿದ್ದೇನೆ. ನಿನಗೇನು ಇಷ್ಟವೋ ಅದನ್ನು ನೀನು ನನ್ನಲ್ಲಿ ಹಂಚಿಕೊಳ್ಳಬಹುದು. ನಾನು ಅದಕ್ಕಾಗಿ ಸಮಯ ಕೊಡುತ್ತೇನೆ. ನಾನು ರಾಮುವಿಗೂ ಕೂಡ ತಿಳಿ ಹೇಳುತ್ತೇನೆ. ಭಾವನವರ ಮಾತು ಕೇಳಿ ನನಗೆ ತುಂಬ ಖುಷಿಯಾಯಿತು. ನನ್ನ ಮನಸ್ಸು ಹಗುರವಾಯಿತು. ಹಾಗೆ ನಾನು ಕೋಣೆಗೆ ಹೊರಟು ಬಂದೆ. ಈಗ ನಾನು ರಾಮುವಿಗೆ ಬೆನ್ನು ಮಾಡಿ ಮಲಗಿದೆ. ಮಾರನೇ ದಿನ ನಿತ್ಯದಂತೆ ರಾಮು ಕೆಲಸಕ್ಕೆ ಹೊರಟು ಹೋದರು. ಭಾವನವರು ಇನ್ನೂ ಮನೆಯಲ್ಲೇ ಇದ್ದರು. ಆಗ ಅವರು ಮಧ್ಯಾಹ್ನ 1 ಗಂಟೆಗೆ ಆಫೀಸ್ಗೆ ಹೋಗಬೇಕು ಎಂದು ಹೇಳಿದರು. ಅವರಿಗೀಗ 40 ವರ್ಷ ವಯಸ್ಸಾಗಿತ್ತು. ಆದರೆ ಅವರು ತುಂಬ ಸುಂದರವಾಗಿದ್ದರು. ತಮ್ಮ ಶರೀರವನ್ನು ಸಹ ತುಂಬ ಫಿಟ್ಟಾಗಿಟ್ಟಿದ್ದರು. ಆ ದಿನ ಭಾವ ಸ್ನಾನ ಮಾಡಿ ಕೇವಲ ಟವೆಲ್ನಲ್ಲಿ ಹೊರಗಡೆ ಬಂದಾಗ ಅವರನ್ನು ನೋಡಿ ನನಗೆ ತುಂಬ ಮುಜುಗರವಾಯಿತು. 40 ವರ್ಷ ದಾಟಿದ್ದರೂ ಸಹ ಅವರು ತಮ್ಮನ್ನು ತಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ದರು. ನಾನು ನಾಚಿಕೆ ಪಡುತ್ತಿರುವುದನ್ನು ನೋಡಿ ಅವರು ಅಲ್ಲಿಂದ ಹೊರಟು ಹೋದರು ಮತ್ತು ಪೂರ್ಣ ಬಟ್ಟೆ ತೊಟ್ಟು ನನ್ನ ಬಳಿ ಬಂದರು. ಅವರು ಮನೆಗೆ ಬಂದು ಕೆಲವೇ ದಿನಗಳಾಗಿದ್ದರೂ ಮನೆಯಲ್ಲಿ ನಾನು ಅವರೊಂದಿಗೆ ತುಂಬ ಹೊಂದಿಕೊಂಡಿದ್ದೆ. ಅವರು ಮನೆಯಲ್ಲಿದ್ದರೆ ಮನೆ ತುಂಬಿಕೊಂಡಂತೆ ಭಾಸವಾಗುತ್ತಿತ್ತು. ಯಾರೋ ನನ್ನವರು ನನ್ನ ಬಳಿ ಇದ್ದಾರೆ ಎಂದು ನನಗೆ ಭಾಸವಾಗುತ್ತಿತ್ತು. ಆಗ ಭಾವನವರು ಆಫೀಸ್ಗೆ ಹೋಗುವುದಕ್ಕಿಂತ ಮೊದಲು ನನಗೆ ಒಂದು ಐಡಿಯಾವನ್ನು ನೀಡಿದರು. ಅವರು ನನಗೆ ಕ್ಯಾಂಡಲ್ ಲೈಟ್ ಡಿನ್ನರ್ನ ಐಡಿಯಾ ಕೊಟ್ಟರು. ಆಗ ಅವರು ಹೇಳಿದರು, ಅತ್ತಿಗೆ, ನಿನ್ನೆ ನಾನು ರಾಮು ಬರುವುದಕ್ಕಿಂತ ಬೇಗ ಬಂದು ನಿಮ್ಮ ಪ್ಲ್ಯಾನ್ ಹಾಳು ಮಾಡಿದ್ದೆ. ಇಂದು ರಾತ್ರಿ ನಾನು ತುಂಬ ತಡವಾಗಿ ಮನೆಗೆ ಬರುತ್ತೇನೆ. ಅವಶ್ಯವಿದ್ದರೆ ನಾನು ಹೊರಗೆ ಊಟ ಮಾಡುತ್ತೇನೆ. ನೀವು ನಿಮ್ಮ ಗಂಡನ ಜೊತೆಗೆ ಆರಾಮಾಗಿ ಕಾಲ ಕಳೆಯಬಹುದು. ನಾನು ನಿಮ್ಮಿಬ್ಬರಿಗೆ ಡಿಸ್ಟರ್ಬ್ ಮಾಡುವುದಿಲ್ಲ. ಭಾವನವರು ನನಗೆ ಕ್ಯಾಂಡಲ್ ಲೈಟ್ ಡಿನ್ನರ್ನ ಐಡಿಯಾವನ್ನು ತಿಳಿ ಹೇಳಿದರು. ಡಿನ್ನರನ್ನು ರೊಮ್ಯಾಂಟಿಕ್ ಆಗಿ ಮಾಡುವ ರೀತಿ ನನಗೆ ಗೊತ್ತಿತ್ತು. ತಕ್ಷಣ ನಾನು ರಾಮುಗೆ ಕಾಲ್ ಮಾಡಿದೆ. ಬಹುಶಃ ಆ ಸಮಯದಲ್ಲಿ ಅವರು ಬ್ಯುಸಿಯಾಗಿರಬೇಕು. ನನ್ನ ಫೋನನ್ನು ರಿಸೀವ್ ಮಾಡಲಿಲ್ಲ. ನಾನು ಅವರಿಗೆ ಒಂದು ಟೆಕ್ಸ್ಟ್ ಮೆಸೇಜ್ ಮಾಡಿದೆ. ನನ್ನ ಮೆಸೇಜ್ ನೋಡಿ ಅವರು ಬಹುಬೇಗ ಮನೆಗೆ ಬರಬಹುದು ಎಂದುಕೊಂಡೆ. ಆದ್ದರಿಂದ ನಾನು ಸಂಜೆ ಒಳ್ಳೆಯ ತಯಾರಿ ಮಾಡಿಕೊಂಡೆ. ಸಂಜೆ ಆಯಿತು. ಆದರೆ ರಾಮು ಇಡೀ ದಿನ ನನ್ನ ಫೋನನ್ನು ರಿಸೀವ್ ಮಾಡಲಿಲ್ಲ. ಅವನು ನನ್ನ ಮೆಸೇಜ್ಗೆ ಕೇವಲ ಓಕೆ ಎಂದು ಉತ್ತರ ನೀಡಿದ್ದರು. ಅವರು ಇಂದು ಬೇಗ ಮನೆಗೆ ಬರಬಹುದು ಎಂದು ನನಗೆ ಆಗ ಅರ್ಥವಾಗಿತ್ತು ಮತ್ತು ಅವರು ಬೇಗ ಮನೆಗೆ ಬಂದರು. ಇದನ್ನು ನೋಡಿ ನಾನು ತುಂಬ ಖುಷಿಯಾದೆ. ಆದರೆ ರಾಮ್ ಮನೆಗೆ ಬರುತ್ತಿದ್ದಂತೆ ಸ್ವಲ್ಪ ಸುಸ್ತಾದವನಂತೆ ಕಂಡರು. ನಾನು ಅವರ ಜೊತೆಗೆ ಡಿನ್ನರ್ ಮಾಡಿದೆ. ಆದರೆ ಬೇರೆಲ್ಲದರ ಬಗ್ಗೆ ನಾನು ಅವರನ್ನು ಫೋರ್ಸ್ ಮಾಡುವ ಹಾಗಿರಲಿಲ್ಲ. ಏಕೆಂದರೆ ಅವರು ಮೊದಲೇ ಸುಸ್ತಾದವರಂತೆ ತೋರುತ್ತಿದ್ದರು. ಹೇಗಿದ್ದರೂ ಅವರು ನನ್ನ ಗಂಡ ಅಲ್ಲವೇ? ಅವರನ್ನು ಒತ್ತಾಯಪಡಿಸುವುದು ಮತ್ತು ಯಾವುದೇ ವಿಷಯಕ್ಕಾಗಿ ಒತ್ತಾಯ ಮಾಡುವುದು ನನಗೆ ಸರಿ ಕಾಣಲಿಲ್ಲ. ರಾಮುವಿನೊಂದಿಗೆ ಸಮಯ ಕಳೆಯುತ್ತಿರುವುದು ಇದೇನು ಕೊನೆಯ ದಿನವಲ್ಲ ಅಂದುಕೊಂಡು ನಾನು ಅವರು ಸುಸ್ತಾಗಿರುವುದನ್ನು ನೋಡಿ ಏನೂ ಹೇಳಲಿಲ್ಲ. ಅವರಿಗೆ ನೆಮ್ಮದಿಯಾಗಿ ಕೋಣೆಯಲ್ಲಿ ಮಲಗಲು ಅವಕಾಶ ಮಾಡಿಕೊಟ್ಟೆ. ಅವರು ಮಲಗಿದ ನಂತರ ನಾನು ಕಿಚನ್ ರೂಮನ್ನು ಕ್ಲೀನ್ ಮಾಡುತ್ತಿದ್ದೆ. ನನಗೆ ಅಷ್ಟು ಬೇಗ ನಿದ್ದೆ ಬರುತ್ತಿರಲಿಲ್ಲ. ಅಡಿಗೆ ಕೋಣೆಯ ಕೆಲಸವನ್ನು ಮುಗಿಸಿದ ಮೇಲೆ ನಾನು ಹಾಲಲ್ಲಿ ಕುಳಿತು ಟಿವಿಯನ್ನು ನೋಡುತ್ತಿದ್ದೆ. ರಾತ್ರಿ 11 ಗಂಟೆ ಆಗುತ್ತಿದ್ದರೂ ಭಾವನವರು ಇನ್ನೂ ಮನೆಗೆ ಬಂದಿರಲಿಲ್ಲ. ನಾನು ಅವರಿಗೆ ಫೋನ್ ಮಾಡಬೇಕೆಂದುಕೊಂಡಾಗ ಬಾಗಿಲು ತೆರೆಯಿತು. ಅವರು ಒಳಗೆ ಬಂದರು. ಅವರ ಊಟದ ಬಗ್ಗೆ ನಾನು ಕೇಳಿದಾಗ ಅವರ ಊಟವಾಗಿದೆ ಎಂದು ಹೇಳಿದರು. 2 ನಿಮಿಷ ನನ್ನೊಂದಿಗೆ ಮಾತನಾಡಿ ಅವರು ತಮ್ಮ ಕೋಣೆಗೆ ಹೊರಟು ಹೋದರು. ನಾನು ಕೂಡ ನನ್ನ ಕೋಣೆಗೆ ಬಂದು ಮಲಗಿಕೊಂಡೆ. ಹೀಗೆ ದಿನಗಳು ಕಳೆಯತೊಡಗಿದವು. ಭಾವನವರ ಆಫೀಸ್ನ ಸಮಯ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 7 ಗಂಟೆಯಾಗಿತ್ತು. ಬೆಳಗಿನ ಸಮಯದಲ್ಲಿ ಅವರು ನನಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು. ಹೇಗಿದ್ದರೂ ನನ್ನ ಗಂಡ ಒಂದು ದಿನವೂ ನನಗೆ ಮನೆ ಕೆಲಸದಲ್ಲಿ ಹೀಗೆ ಸಹಾಯ ಮಾಡಿರಲಿಲ್ಲ. ಭಾವನೊಂದಿಗೆ ಯಾವುದೇ ಹುಡುಗಿ ಮದುವೆ ಮಾಡಿಕೊಂಡರೂ ಅವಳು ತುಂಬ ಅದೃಷ್ಟವಂತೆಯಾಗಿರುತ್ತಾಳೆ. ಇದನ್ನು ಹೇಳಲು ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ಅವರು ಎಲ್ಲ ವಿಷಯದಲ್ಲೂ ತುಂಬ ಪರ್ಫೆಕ್ಟ್ ಆಗಿದ್ದರು. ಆ ದಿನ ರಾತ್ರಿ ನಾನು ನಮ್ಮ ಕೋಣೆಯಲ್ಲಿ ರಾಮುವಿನ ಬಟ್ಟೆಯನ್ನು ನೋಡುತ್ತಿದ್ದೆ. ಅವರ ಬಟ್ಟೆಗಳನ್ನು ವಾಶ್ ಮಾಡಲು ತೆಗೆಯುತ್ತಿದ್ದಾಗ ಅವರ ಪಾಕೆಟ್ನಲ್ಲಿ ಮೈಸೂರಿನ ಟಿಕೆಟ್ಗಳು ದೊರೆತವು. ಆಗ ನಾನು ಅವರಲ್ಲಿ ಕೇಳಿದೆ, ಇದು ನಿಮ್ಮ ಯಾವ ಇಂಪಾರ್ಟೆಂಟ್ ಟಿಕೆಟ್? ಆಗ ಅವರು ಹೇಳಿದರು, ಕೆಲವು ದಿನಗಳ ಮಟ್ಟಿಗೆ ನಾನು ಮೈಸೂರಿಗೆ ಹೋಗಬೇಕು. ಆಫೀಸ್ನಿಂದ ನನಗೆ ಈ ಟಿಕೆಟ್ ದೊರೆತಿದೆ. ಆಫೀಸ್ ಕಡೆಯಿಂದ ಎಂಪ್ಲಾಯೀಸ್ಗಳಿಗೆಲ್ಲ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಅದಕ್ಕಾಗಿ ನಾನು ಮೈಸೂರಿಗೆ ಹೋಗುತ್ತಿದ್ದೇನೆ. ಪಾರ್ಟಿಯ ಮಾತು ಕೇಳಿ ನನ್ನನ್ನು ಸಹ ರಾಮು ಪಾರ್ಟಿಗೆ ಕರೆದುಕೊಂಡು ಹೋಗುತ್ತಾರೆ ಎಂದು ನನಗೆ ಖುಷಿಯಾಯಿತು. ನಾನು ಅವರಲ್ಲಿ ಕೇಳಿದೆ,
ಒಳ್ಳೆಯದು. ನಾವು ಯಾವಾಗ ಪಾರ್ಟಿಗಾಗಿ ಇಲ್ಲಿಂದ ಹೊರಡಬೇಕು? ಆಗ ರಾಮು, ನಾವೇ ಎಂದು ಆಶ್ಚರ್ಯದಿಂದ ಕೇಳಿದಾಗ ನಾನು ಹೇಳಿದೆ, ರಾಮು, ಕಂಪನಿಯ ಪಾರ್ಟಿ ಇದೆ ಅಂದ ಮೇಲೆ ಪ್ಲೀಸ್ ನನ್ನನ್ನು ಕೂಡ ಕರೆದುಕೊಂಡು ಹೋಗು. ಆಗ ರಾಮು ಹೇಳಿದ, ಪವಿತ್ರ, ಪಾರ್ಟಿ ಇರೋದು ಆಫೀಸ್ನ ಎಂಪ್ಲಾಯೀಸ್ಗಳಿಗೆ ಮಾತ್ರ, ಅಲ್ಲಿ ಪರಿವಾರಕ್ಕೆ ಅವಕಾಶವಿಲ್ಲ. ಆದ್ದರಿಂದ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಕನಸು ಕಾಣುವುದನ್ನು ನಿಲ್ಲಿಸು. ಪಾರ್ಟಿಗಾಗಿ ನಾನು ಆಫೀಸ್ನ ಗೆಳೆಯರೊಂದಿಗೆ ಒಬ್ಬನೇ ಹೋಗುತ್ತಿದ್ದೇನೆ. ಇಷ್ಟು ಹೇಳಿ ರಾಮು ಒಂದು ಕ್ಷಣದ ನನ್ನ ಆನಂದಕ್ಕೆ ತಣ್ಣೀರು ಎರಚಿದ. ಮಾರನೇ ದಿನ ರಾಮು ಮೈಸೂರಿಗೆ ಹೊರಟನು. ಅವನು 3 ದಿನಗಳ ಮಟ್ಟಿಗೆ ಮೈಸೂರಿಗೆ ಹೊರಟಿದ್ದನು. ಅವರ ಪ್ರಕಾರ ಒಂದು ದಿನ ಮೈಸೂರಿನಲ್ಲಿ ಪಾರ್ಟಿ ಇತ್ತು. ಉಳಿದ 2 ದಿನ ಮೈಸೂರಿನವರ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಕೆಲಸವಿದೆ ಎಂದು ಹೇಳಿದ್ದನು. ರಾಮು ಹೊರಟು ಹೋದ ಮೇಲೆ ಭಾವನವರೊಂದಿಗೆ ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ. ಅದರಂತೆ ಭಾವನವರ ಆಫೀಸ್ನಲ್ಲಿಯೂ ಕೂಡ ಪಾರ್ಟಿ ಇತ್ತು. ಭಾವನವರು ತಮ್ಮ ಫ್ಯಾಮಿಲಿಯ ಕಡೆಯಿಂದ ನನ್ನನ್ನು ಆ ಪಾರ್ಟಿಗೆ ಕರೆದುಕೊಂಡು ಹೋದರು. ಒಂದು ಕಡೆ ನನ್ನ ಗಂಡ ತನ್ನೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗಲು ತಯಾರಿರಲಿಲ್ಲ. ಇನ್ನೊಂದು ಕಡೆ ನನ್ನ ಭಾವನೆ ನನ್ನ ಎಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡುತ್ತಿದ್ದರು. ಅವರೇ ಸ್ವತಃ ನನ್ನನ್ನು ತಮ್ಮ ಆಫೀಸ್ನ ಪಾರ್ಟಿಗೆ ಕರೆದುಕೊಂಡು ಹೋದರು. ಪಾರ್ಟಿಯಲ್ಲಿ ಅವರು ನನ್ನನ್ನು ನಾನು ಅವರ ಪ್ರೇಮಿ ಎನ್ನುವ ಹಾಗೆ ನನ್ನನ್ನು ಸುತ್ತಾಡಿಸಿದರು. ಪಾರ್ಟಿ ಶುರುವಾಗುವುದಕ್ಕಿಂತ ಮೊದಲು ಅಲ್ಲಿ ಅವಾರ್ಡ್ ಫಂಕ್ಷನ್ ಇತ್ತು. ಭಾವನವರಿಗೆ ಬೆಸ್ಟ್ ಪರ್ಫಾರ್ಮ್ ಅವಾರ್ಡ್ ದೊರೆತಿತ್ತು. ಬಹುಮಾನವನ್ನು ತೆಗೆದುಕೊಳ್ಳುವಾಗಲೂ ಸಹ ಅವರು ನನ್ನನ್ನು ತಮ್ಮ ಜೊತೆ ಸ್ಟೇಜ್ಗೆ ಕರೆದುಕೊಂಡು ಹೋದರು. ಅವರು ಸಣ್ಣ ಪುಟ್ಟ ವಿಷಯಕ್ಕೂ ನನಗೆ ಪ್ರಾತಿನಿಧ್ಯ ನೀಡುತ್ತಿದ್ದರು. ಮನೆಗೆ ಬರುವಾಗ ನಾನು ಅವರಲ್ಲಿ ಕೇಳಿದೆ, ಭಾವ, ನೀವು ನನ್ನನ್ನು ಪಾರ್ಟಿಗೆ ಏಕೆ ಕರೆದುಕೊಂಡು ಹೋದ್ರಿ? ಇದಂತೂ ನಿಮ್ಮ ಅಫಿಷಿಯಲ್ ಪಾರ್ಟಿಯಾಗಿತ್ತಲ್ಲವೇ? ಆಗ ಭಾವ ಹೇಳಿದರು, ಇಲ್ಲ ಅತ್ತಿಗೆ, ಆ ರೀತಿ ಏನೂ ಇಲ್ಲ. ನೀವಂತೂ ತುಂಬ ಮುಗ್ಧರು. ಕಂಪನಿಯ ಪಾರ್ಟಿ ಕೇವಲ ಎಂಪ್ಲಾಯೀಸ್ಗೆ ಮಾತ್ರ ಇರುವುದಿಲ್ಲ. ವಾಸ್ತವದಲ್ಲಿ ನಾವು ನಮ್ಮ ಪರಿವಾರವನ್ನು ಸಹ ಪಾರ್ಟಿಗೆ ಕರೆದುಕೊಂಡು ಹೋಗಬಹುದು. ಪಾರ್ಟಿಗೆ ಪರಿವಾರದ ಸದಸ್ಯರಿಗೂ ಸಹ ಅವಕಾಶವಿರುತ್ತದೆ. ಭಾವನವರು ನನ್ನ ಪ್ರಶ್ನೆಗೆ ತುಂಬ ಚೆನ್ನಾಗಿ ಸರಿಯಾದ ಉತ್ತರವನ್ನು ನೀಡಿದ್ದರು. ಆ ರಾತ್ರಿ ಮನೆಗೆ ಬಂದು ನಾನು ನನ್ನ ಕೋಣೆಯಲ್ಲಿ ಬಟ್ಟೆ ಬದಲಾಯಿಸುತ್ತಿದ್ದಾಗ ನನ್ನ ಡ್ರೆಸ್ನ ಹಿಂದಿನ ಹುಕ್ ಓಪನ್ ಆಗುತ್ತಿರಲಿಲ್ಲ. ರಾಮು ಸಹ ಮನೆಯಲ್ಲಿ ಇರಲಿಲ್ಲ. ಆಗ ನಾನು ಯಾರಲ್ಲಿ ಸಹಾಯ ತೆಗೆದುಕೊಳ್ಳಲಿ ಎಂದು ನನಗೆ ಗೊತ್ತಾಗಲಿಲ್ಲ. ನಾನೇ ಸ್ವತಃ ತುಂಬ ಪ್ರಯತ್ನಿಸಿದೆ. ಆಗ ಆಕಸ್ಮಿಕವಾಗಿ ಭಾವನವರು ನನ್ನ ಕೋಣೆಯೊಳಗೆ ಬಂದರು. ನಾನು ಈ ರೀತಿ ಕಷ್ಟಪಡುತ್ತಿರುವುದನ್ನು ನೋಡಿ ಅವರು ನನ್ನ ಬಳಿ ಬಂದರು. ಆಗ ಅವರು ಹೇಳಿದರು, ಅತ್ತಿಗೆ, ನಾನು ನನ್ನ ಪ್ರಾಬ್ಲಮನ್ನು ತೆಗೆದುಕೊಂಡು ನಿಮ್ಮ ರೂಮಿಗೆ ಬಂದಿದ್ದೆ. ಆದರೆ ನೀವಂತೂ ಮೊದಲೇ ಇನ್ನೊಂದು ಸಮಸ್ಯೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದೀರಿ. ನಾನು ಅವರಲ್ಲಿ ಸಹಾಯವನ್ನು ಕೇಳಿರಲಿಲ್ಲ. ಆದರೂ ಅವರು ಮುಂದೆ ಬಂದು ತಮ್ಮ ಕೈಯಿಂದ ನನ್ನ ಡ್ರೆಸ್ಸನ್ನು ಓಪನ್ ಮಾಡಿದರು. ಅದಾದ ನಂತರ ಅವರು ಕೋಣೆಯಿಂದ ಹೊರಕ್ಕೆ ಹೋದರು. ಸ್ವಲ್ಪ ಹೊತ್ತಿನ ನಂತರ ನಾನು ಬಟ್ಟೆಯನ್ನು ಚೇಂಜ್ ಮಾಡಿ ರೂಮಿನಿಂದ ಹೊರಕ್ಕೆ ಬಂದೆ. ನಾನು ಅವರಿಗೆ ಕೇಳಿದೆ, ಭಾವ, ಈಗ ಹೇಳಿ, ಏನು ಪ್ರಾಬ್ಲಮ್ ಆಗಿದೆ? ಆಗ ಭಾವ ಹೇಳಿದರು, ಅತ್ತಿಗೆ, ನಿಮಗಂತೂ ಗೊತ್ತಿದೆ, ತುಂಬ ಶೆಕೆಯಾಗುತ್ತಿದೆ. ಇದರ ಮಧ್ಯೆ ನನ್ನ ಕೋಣೆಯ AC ಆಫ್ ಆಗಿದೆ. ಇಡೀ ರಾತ್ರಿ ನಾನು AC ಇಲ್ಲದೆ ಹೇಗೆ ಮಲಗಲಿ? ಮತ್ತು ನನಗೆ ನಿದ್ದೆ ಕೂಡ ಬರುವುದಿಲ್ಲ. ಈಗ ನೀವೇ ಹೇಳಿ, ನಮ್ಮ ಮನೆಯಲ್ಲಿ 2 AC ಇರುವುದು. ಒಂದು ನಿಮ್ಮ ರೂಮ್ನಲ್ಲಿ, ಇನ್ನೊಂದು ಗೆಸ್ಟ್ ರೂಮ್ನಲ್ಲಿ. ಭಾವನವರು ಗೆಸ್ಟ್ ರೂಮಲ್ಲಿ ಮಲಗುತ್ತಿದ್ದರು. AC ಇಲ್ಲದೆ ನಿದ್ದೆ ಬರುತ್ತಿಲ್ಲ ಎಂದು ಹೇಳಿದಾಗ ಅವರಿಗೆ ನನ್ನ ಕೋಣೆಯಲ್ಲಿ ಬಂದು ಮಲಗಿಕೊಳ್ಳಿ ಎಂದು ಹೇಳಬೇಕಾಯಿತು. ಆ ದಿನ ಭಾವ ನನ್ನ ಕೋಣೆಯಲ್ಲಿ ನನ್ನ ಬೆಡ್ ಮೇಲೆ ಮಲಗಿದ್ದರು. ನಾನು ಸೋಫಾ ಮೇಲೆ ಮಲಗಿಕೊಂಡೆ. ಆ ದಿನ ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ನನಗೆ ಒಂದು ರೀತಿಯಲ್ಲಿ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತಿತ್ತು. ಹೇಗಿದ್ದರೂ ಮಾರನೇ ದಿನ ಭಾವನವರಿಗೆ ರಜೆ ಇತ್ತು. ಮನೆಯ ರೇಷನ್ ಸಹ ಮುಗಿದು ಹೋಗಿತ್ತು. ಖರೀದಿ ಮಾಡಲು ನಾನೇ ಹೊರಗೆ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ರಾಮು ಹೊರಗಡೆ ಹೋಗುವುದಕ್ಕಿಂತ ಮೊದಲು ನನಗೆ ಹಣ ನೀಡಿ ಹೋಗಿರಲಿಲ್ಲ. ನಾನು ಅಡುಗೆ ಮಾಡಲು ಶುರುವಿಟ್ಟುಕೊಂಡಾಗ ಒಂದಿದ್ದರೆ ಮತ್ತೊಂದು ಇರಲಿಲ್ಲ. ನನ್ನ ಬಳಿ ಹಣ ಕೂಡ ಇರಲಿಲ್ಲ. ಆಗ ನಾನು ರಾಮುಗೆ ಕಾಲ್ ಮಾಡಲು ಶುರು ಮಾಡಿದೆ. ಆಗ ಭಾವನವರು ನನ್ನನ್ನು ತಡೆದರು ಮತ್ತು ಹೇಳಿದರು, ಅತ್ತಿಗೆ, ನಾನು ಕೂಡ ಈಗ ಈ ಮನೆಯ ಸದಸ್ಯನಾಗಿದ್ದೇನೆ. ಈ ತಿಂಗಳ ರೇಷನ್ ಅನ್ನು ನಾನು ತರುತ್ತೇನೆ. ಸಂಜೆಯ ಊಟವನ್ನು ನಾವು ಹೊರಗಡೆ ಮಾಡೋಣ ಎಂದಾಗ ನಾನು ಭಾವನವರಿಗೆ ಇದಕ್ಕೆ ಸಮ್ಮತಿ ಸೂಚಿಸಿದೆ. ಸ್ವಲ್ಪ ಹೊತ್ತಿನ ನಂತರ ನಾವು ಹೊರಗಡೆ ಹೋದೆವು. ಎಲ್ಲಕ್ಕಿಂತ ಮೊದಲು ಭಾವ ನನ್ನನ್ನು ಹೋಟೆಲ್ಗೆ ಊಟ ಮಾಡಲು ಕರೆದುಕೊಂಡು ಹೋದರು. ಊಟವಾದ ನಂತರ ನಾವು ಮಾಲ್ನಲ್ಲಿ ಶಾಪಿಂಗ್ ಮಾಡಲು ಹೊರಟೆವು. ಮಾಲ್ನಲ್ಲಿ ನನಗೆ ಏನು ಇಷ್ಟವೋ ಅದೆಲ್ಲವನ್ನು ಭಾವನವರೇ ತೆಗೆಸಿಕೊಟ್ಟರು. ರೇಷನ್ ಜೊತೆಗೆ ನಾನು ನನಗಾಗಿ ಇನ್ನೂ ತುಂಬ ವಸ್ತುಗಳನ್ನು ಖರೀದಿ ಮಾಡಿದ್ದೆ. ಅದೆಲ್ಲ ಹಣವನ್ನು ಭಾವನವರೇ ನೀಡಿದರು. ರಾಮು ಅಂತೂ ಯಾವಾಗಲೂ ನನ್ನ ಮೇಲೆ ಕೂಗಾಡುತ್ತಿದ್ದರು. ರೇಷನ್ ಬಿಟ್ಟು ಬೇರೆ ಏನಾದರೂ ನಾನು ಕೊಂಡುಕೊಂಡರೆ ನನ್ನ ಮೇಲೆ ತುಂಬ ಕೋಪ ಮಾಡಿಕೊಳ್ಳುತ್ತಿದ್ದರು. ಆದರೆ ಭಾವ ನನಗೆ ಒಂದು ಶಬ್ದವನ್ನು ಕೂಡ ಹೇಳಲಿಲ್ಲ. ನನಗೇನು ಬೇಕೋ ಎಲ್ಲವನ್ನೂ ಅವರು ಖರೀದಿಸಿ ಕೊಟ್ಟಿದ್ದರು. ಅವರ ಈ ವ್ಯವಹಾರದಿಂದ ನನಗೆ ಒಮ್ಮೊಮ್ಮೆ ಅವರು ನನ್ನ ಹೃದಯವನ್ನು ಗೆಲ್ಲಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅನಿಸುತ್ತಿತ್ತು. ಆ ದಿನ ರಾತ್ರಿ ನಾನು ಮಾಲ್ನಲ್ಲಿ ಖರೀದಿ ಮಾಡಿದ ನೈಟಿ ಹಾಕಿಕೊಂಡಿದ್ದೆ. ನನ್ನನ್ನು ಆ ಡ್ರೆಸ್ನಲ್ಲಿ ನೋಡಿ ಭಾವ ನನ್ನ ಕಡೆ ನೋಡುತ್ತಲೇ ಇದ್ದರು ಮತ್ತು ನನಗೆ ಹೇಳಿದರು, ಅತ್ತಿಗೆ, ನೀವು ತುಂಬ ಸುಂದರವಾಗಿ ಕಾಣುತ್ತೀರಿ.
ಆ ದಿನ ಇಡೀ ನನ್ನ ತಲೆಯಲ್ಲಿ ಭಾವನವರ ಬಗ್ಗೆ ಯೋಚನೆ ಬರುತ್ತಿತ್ತು. ಅವರು ತೀರಾ ನನ್ನ ಸನಿಹಕ್ಕೆ ಬಂದಿದ್ದರು. ಅವರ ಕಣ್ಣಿನಲ್ಲಿ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು. ಹೇಗಿದ್ದರೂ ರಾಮು ನನ್ನನ್ನು ಅಷ್ಟೊಂದು ಪ್ರೀತಿಯಿಂದ ನೋಡುತ್ತಿರಲಿಲ್ಲ. ಮನೆಯಲ್ಲಿದ್ದ ಭಾವನಾದರೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಮತ್ತು ನನ್ನ ಇಷ್ಟ ಕಷ್ಟಗಳ ಬಗ್ಗೆ ಗಮನ ಕೊಡುತ್ತಿದ್ದನು. ಭಾವ ರಾಮುವಿಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವರಾಗಿದ್ದರು. ರಾಮುವಿಗಿಂತ ತುಂಬ ಸ್ಮಾರ್ಟ್ ಮತ್ತು ನೋಡಲು ಕೂಡ ತುಂಬ ಚೆನ್ನಾಗಿದ್ದರು. ನಿಶ್ಚಯವಾಗಿ ಒಂದು ಹೆಣ್ಣನ್ನು ಹೇಗೆ ಖುಷಿಯಾಗಿ ಇಡಬೇಕೆಂದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಇಂದು ರಾತ್ರಿ ರಾಮು ಮನೆಗೆ ಬರುವ ಸಂಭವ ಇತ್ತು. ಹಾಗೆ ರಾತ್ರಿ ರಾಮು ಮನೆಗೆ ಬಂದರು. ನಾನು ಹೊಸ ಡ್ರೆಸ್ ತೊಟ್ಟುಕೊಂಡಿದ್ದೆ. ನನ್ನ ಡ್ರೆಸ್ ನೋಡುತ್ತಲೇ ಅವರು ನನಗೆ ಕೇಳಿದರು, 2 ದಿನಗಳಲ್ಲಿ ಈ ಡ್ರೆಸ್ ಎಲ್ಲಿಂದ ಬಂತು? ಆದರೆ ಭಾವ ನನಗೆ ಈ ಡ್ರೆಸ್ ಕೊಡಿಸಿದರೆಂದು ನಾನು ರಾಮುವಿಗೆ ಹೇಳಲಿಲ್ಲ. ಆಗ ನಾನು ಹೇಳಿದೆ, ನನ್ನ ಬಳಿ ಸ್ವಲ್ಪ ಹಣವಿತ್ತು, ಅದರಿಂದ ನಾನು ಈ ಡ್ರೆಸ್ಸನ್ನು ಖರೀದಿ ಮಾಡಿದೆ. ಆಗ ರಾಮು ನನ್ನನ್ನು ಸಂಶಯದಿಂದ ನೋಡಿದ. ಆದರೆ ನನಗೆ ಈಗ ರಾಮುವಿನ ಯಾವುದೇ ಭಾವನೆಗಳ ಬಗ್ಗೆ ಲಕ್ಷ್ಯವಿರಲಿಲ್ಲ. ಏಕೆಂದರೆ ಯಾವ ವ್ಯಕ್ತಿಗೆ ತನ್ನ ಪತ್ನಿಯ ಮೇಲೆ ಸ್ವಲ್ಪವೂ ಕಾಳಜಿ ಇಲ್ಲವೋ ಅಂಥ ವ್ಯಕ್ತಿಯ ಬಗ್ಗೆ ನಾನು ಯೋಚಿಸಿ ಏನು ಪ್ರಯೋಜನ? ಆದರೆ ಭಾವ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ನನಗೆ ಈಗ ಅರ್ಥವಾಯಿತು. ಅವರೇ ನನ್ನನ್ನು ಹೂವಿನಂತೆ ನೋಡಿಕೊಳ್ಳುತ್ತಾರೆ. ಈ ಹೂವಿನ ಪರಿಮಳ ಗಿಡವನ್ನು ಚೆನ್ನಾಗಿ ನೋಡಿಕೊಳ್ಳುವ ತೋಟದ ಮಾಲಿಯ ಸುತ್ತಲೂ ಘಮಘಮಿಸುತ್ತಿರಬೇಕು. ಆ ದಿನ ನಾನು ರಾಮುವಿನಿಂದ ದೂರವೇ ಇದ್ದೆ. ಮಾರನೇ ದಿನ ರಾಮು ಮತ್ತು ಭಾವ ತಮ್ಮ ತಮ್ಮ ಸಮಯಕ್ಕೆ ಆಫೀಸಿಗೆ ಹೊರಟು ಹೋದರು. ಇಂದು ಸಹ ಕಿಚನ್ ರೂಮ್ನಲ್ಲಿ ಕೆಲಸ ಮಾಡುತ್ತಾ ಭಾವನವರ ಬಗ್ಗೆ ಯೋಚನೆ ಮಾಡುತ್ತಿದ್ದೆ. ಭಾವನವರಿಗೆ ನಾನು ಹತ್ತಿರವಾಗುತ್ತಿರುವುದರಿಂದ ನಾನು ರಾಮುವಿಗೆ ಮೋಸ ಮಾಡುತ್ತಿದ್ದೇನೆ ಎಂದು ಅನಿಸತೊಡಗಿತ್ತು. ಇಂದು ನಾನು ಒಂದು ಪರೀಕ್ಷೆಯನ್ನು ಮಾಡಬೇಕೆಂದುಕೊಂಡೆ. ಭಾವನವರಿಗೂ ಹಾಗೂ ರಾಮುವಿಗೂ ಒಂದು ಸಂದೇಶವನ್ನು ಕಳಿಸಿದೆ. ನನಗೆ ತುಂಬ ಹುಷಾರಿಲ್ಲ. ನಾನು ಮನೆಯ ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಮತ್ತು ನನ್ನ ಕೋಣೆಯಿಂದ ಎದ್ದೇಳಲು ಕೂಡ ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನಾನು ಈ ಮೆಸೇಜ್ ಕಳಿಸಿದ್ದ 20 ನಿಮಿಷಗಳಲ್ಲಿ ಭಾವ ಮನೆಗೆ ಬಂದರು. ಬಂದವರೇ ಅವರು ನನ್ನ ಕೋಣೆಗೆ ಬಂದರು ಮತ್ತು ನನ್ನ ಬಳಿ ಬಂದು ನನ್ನ ಆರೋಗ್ಯವನ್ನು ವಿಚಾರಿಸತೊಡಗಿದರು. ಅವರ ಮುಖದ ಮೇಲೆ ನನಗಾಗಿ ಚಿಂತೆ ಕಾಡತೊಡಗಿತ್ತು. ಅವರು ನನ್ನನ್ನು ಚೆಕ್ ಮಾಡುತ್ತಿದ್ದರು. ಆಗ ನಾನು ನಕ್ಕು ಹೇಳಿದೆ. ನಾನು ನಗುತ್ತಿರುವುದನ್ನು ನೋಡಿ ಭಾವ ಹೇಳಿದರು, ಅತ್ತಿಗೆ, ನೀವು ಇಷ್ಟೊಂದು ಜೋಕ್ ಮಾಡುತ್ತಿದ್ದೀರಲ್ಲ, ನಿಮ್ಮ ಆರೋಗ್ಯ ಕೆಟ್ಟಿದೆ ಎಂದು ತಿಳಿದು ನಾನು ಎಷ್ಟೊಂದು ಗಾಬರಿಯಾಗಿದ್ದೆ ಗೊತ್ತಾ? ನಿಮಗೆ ಏನಾಗಿದೆ? ನನಗೆ ಸರಿಯಾಗಿ ಹೇಳಿ. ಇದು ಜೋಕ್ ಮಾಡುವ ಸಮಯವಲ್ಲ. ಆಗ ನಾನು ಭಾವನ ಕೈ ಹಿಡಿದು ನನ್ನ ಬಳಿ ಕುಳಿಸಿಕೊಂಡೆ ಮತ್ತು ಹೇಳಿದೆ, ನನಗೆ ಏನೂ ಆಗಿಲ್ಲ, ನಾನು ಸರಿಯಾಗಿದ್ದೇನೆ. ನಾನು ಒಂದು ಚಿಕ್ಕ ಪರೀಕ್ಷೆಯನ್ನು ಮಾಡಿದ್ದೆ. ನಾನು ನಿಮ್ಮ ಹಾಗೂ ರಾಮುವಿನ ಪ್ರೀತಿಯ ಅಂತರನ್ನು ಪರೀಕ್ಷಿಸಬೇಕೆಂದಿದ್ದೆ. ನನ್ನ ಈ ಪರೀಕ್ಷೆಯಲ್ಲಿ ನೀವು ಪಾಸಾಗಿದ್ದೀರಿ. ಆಗ ಭಾವನಿಗೆ ನನ್ನ ಮಾತು ಅರ್ಥವಾಗಿತ್ತು. ಕ್ರಮೇಣ ನಾವಿಬ್ಬರು ಹತ್ತಿರ ಬರತೊಡಗಿದೆವು. ಅವರ 40 ವರ್ಷದ ತಪಸ್ಸು ಇಂದು ಸಮಾಪ್ತಿಯಾಗುವುದರಲ್ಲಿತ್ತು. ಆಗ ತಕ್ಷಣ ರಾಮು ಕೋಣೆಯೊಳಗೆ ಬಂದನು. ನಮ್ಮನ್ನು ನೋಡಿ ಅವನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನಮ್ಮನ್ನು ನೋಡುತ್ತಿದ್ದ. ರಾಮು ನನ್ನ ಬಳಿ ಬಂದು ಭಾವನನ್ನು ದೂರ ತಳ್ಳಿದ ಮತ್ತು ನನ್ನಲ್ಲಿ ಕೇಳಿದನು, ನೀನು ಅಣ್ಣನೊಂದಿಗೆ ಹೀಗೆಲ್ಲ ಹೇಗೆ ನಡೆದುಕೊಳ್ಳಬಲ್ಲೆ? ಒಮ್ಮೆಯೂ ಕೂಡ ನಿನಗೆ ನನ್ನ ನೆನಪಾಗಲಿಲ್ಲವೇ? ಹೌದು, ನನಗೆ ನಿನ್ನ ನೆನಪು ಬರಲಿಲ್ಲ. ನೀನು ನಿನ್ನ ರಾಗಿಣಿಯ ಜೊತೆ ಇದ್ದಾಗ ಒಮ್ಮೆಯಾದರೂ ನಿನ್ನ ಪತ್ನಿ ನೆನಪಾಗುತ್ತಾಳೆಯೇ? ನನ್ನ ಆರೋಗ್ಯ ಸರಿಯಿಲ್ಲ ಎಂದು ಗೊತ್ತಿದ್ದರೂ ಆರೋಗ್ಯ ವಿಚಾರಿಸಲು ಮನೆಗೆ ಕೂಡ ಬರಲಿಲ್ಲ. ಇದು ನನಗೆ ಗೊತ್ತಿತ್ತು. ಅದಕ್ಕಾಗಿ ನಾನು ನನ್ನ ಮತ್ತು ಭಾವ ಇಬ್ಬರ ಸೆಲ್ಫಿಯ ಫೋಟೋವನ್ನು ನಿನಗೆ ಕಳಿಸಿದ್ದೆ. ಅದರಲ್ಲಿ ಉದ್ದೇಶಪೂರ್ವಕವಾಗಿ ಬರೆದಿದ್ದೆ, ನಾನು ಅವರೊಂದಿಗೆ ಸಂಬಂಧ ಬೆಳೆಸುತ್ತಿದ್ದೇನೆ ಎಂದು. ಹೇಗಿದ್ದರೂ ನೀನು ಸಂಶಯ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಆಗಿದೆಯಾ. ಆದರೆ ಯಾವಾಗ ಸಂಶಯ ಪಡಬೇಕೆಂದರೆ ನಿಮ್ಮ ಸ್ವಂತ ಚರಿತ್ರೆ ಶುದ್ಧವಾಗಿದ್ದಾಗ ನೀವು ಸಂಶಯ ಪಡಬಹುದು. ನನ್ನ ಬೆನ್ನ ಹಿಂದೆ ನೀವು ಏನೆಲ್ಲ ಮಾಡುತ್ತಿದ್ದೀರಾ? ಅದೆಲ್ಲ ಸರಿ ಇದೆಯಾ? ಅದು ಸರಿಯಿದೆ ಎಂದ ಮೇಲೆ ನನ್ನ ಮತ್ತು ಭಾವನ ಸಂಬಂಧವೂ ಕೂಡ ಸರಿಯೇ? ನಾವಿಬ್ಬರು ಏನು ಮಾಡುತ್ತಿದ್ದೆವು ಅದು ನನಗೆ ತಪ್ಪು ಎಂದು ಅನಿಸುತ್ತಿಲ್ಲ. ಪವಿತ್ರ, ನೀನು ಹಾಗೆಲ್ಲ ನನ್ನ ಮೇಲೆ ಅಪವಾದ ಹೊರಿಸಬೇಡ. ಯಾರು ಈ ರಾಗಿಣಿ? ರಾಮುವಿನ ನಾಟಕ ಶುರುವಾಗಿತ್ತು. ಆಗ ನಾನು ರಾಮ ಮತ್ತು ರಾಗಿಣಿಯ ಫೋಟೋವನ್ನು ಅವನಿಗೆ ತೋರಿಸಿದೆ. ಇದರ ಎಲ್ಲ ಸತ್ಯ ನನಗೆ ತುಂಬ ದಿನಗಳ ಹಿಂದೆ ಗೊತ್ತಾಗಿತ್ತು. ನಾನು ರಾಮುವಿನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೆ. ಅದಕ್ಕಾಗಿ ನಾನು ಈ ಮನೆಯಲ್ಲಿ ಇಷ್ಟು ದಿನಗಳವರೆಗೆ ತಾಳ್ಮೆಯಿಂದ ಸಹಿಸಿಕೊಂಡು ಬಂದಿದ್ದೆ. ನಾನು ಹೇಳಿದೆ, ರಾಮು, ನೀನು ಇನ್ನು ಎಷ್ಟು ಸುಳ್ಳು ಹೇಳುವೆ? ಆಫೀಸ್ನಲ್ಲಿ ಕೆಲಸವಿದೆ ಮತ್ತು ಮೀಟಿಂಗ್ ಇದೆ ಎಂದು ನೀನು ಆ ಹುಡುಗಿಯನ್ನು ಸಿಟಿಯಿಂದ ಹೊರಗೆ ಕರೆದುಕೊಂಡು ಹೋಗಿ ಅವಳ ಮೇಲೆ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತೀಯ. ಆದರೆ ಮನೆಯಲ್ಲಿ ಹೆಂಡತಿ ಯಾವುದೇ ಒಂದು ವಸ್ತುವನ್ನು ಕೇಳಿದರೂ ಸಹ ಅದನ್ನು ಕೊಡಿಸಲು ಎಷ್ಟು ಅಳುತ್ತೀಯ. ನಿನ್ನ ಈ ಎಲ್ಲ ಸತ್ಯವನ್ನು ತಿಳಿದು ಕೂಡ ನಾನು ಈ ಮನೆಯಲ್ಲಿ ಎಲ್ಲವನ್ನು ಸಹಿಸಿಕೊಂಡು ನಿನ್ನ ಜೊತೆ ಇದ್ದೆ. ನಿನ್ನನ್ನು ಖುಷಿ ಮಾಡುವುದಕ್ಕಾಗಿ ನಾನು ಒಮ್ಮೊಮ್ಮೆ ಕೋಣೆಯನ್ನು ಶೃಂಗಾರ ಮಾಡುತ್ತಿದ್ದೆ, ಮತ್ತೊಮ್ಮೆ ಕ್ಯಾಂಡಲ್ ಲೈಟ್ ಡಿನ್ನರ್ ವ್ಯವಸ್ಥೆ ಮಾಡುತ್ತಿದ್ದೆ, ಮತ್ತೊಮ್ಮೆ ಬೇರೇನೋ ಮಾಡುತ್ತಿದ್ದೆ. ಬಹುಶಃ ನನ್ನಿಂದ ತಪ್ಪಾಗಿರಬೇಕು. ನಿನಗೆ ಯಾವ ಪ್ರೀತಿ ಬೇಕೋ ಬಹುಶಃ ನನ್ನಿಂದ ಆ ಪ್ರೀತಿಯನ್ನು ನೀಡಲು ಸಾಧ್ಯವಾಗದಿರಬಹುದು. ಎಲ್ಲ ಸಂದರ್ಭಗಳಲ್ಲೂ ನನ್ನದೇ ತಪ್ಪು ಎಂದು ನಾನು ಯೋಚಿಸುತ್ತಿದ್ದೆ. ಆದರೆ ಭಾವ ಸರಿಯಾದ ಸಂದರ್ಭದಲ್ಲಿ ನಿನ್ನೆಲ್ಲ ಸತ್ಯವನ್ನು ನನಗೆ ಹೇಳಿದರು. ಒಳ್ಳೆಯದೇ ಆಯಿತು. ಇಲ್ಲಾಂದರೆ ನಾನು ನನ್ನದೇ ತಪ್ಪು ಎಂದು ತಿಳಿದುಕೊಂಡು ಡಿಪ್ರೆಷನ್ಗೆ ಹೋಗುತ್ತಿದ್ದೆ ಮತ್ತು ನನಗೆ ನಾನೇ ಏನಾದರೂ ಮಾಡಿಕೊಳ್ಳುತ್ತಿದ್ದೆ. ನೀನು ಯಾವ ಕೆಟ್ಟ ಸಂಶಯದ ದೃಷ್ಟಿಯಿಂದ ನಮ್ಮನ್ನು ನೋಡುತ್ತಿದ್ದೀಯೋ ಆ ಕೆಟ್ಟ ದೃಷ್ಟಿಯನ್ನು ಮೊದಲು ತೆಗೆದುಹಾಕು.
ಭಾವ ಮತ್ತು ನನ್ನ ಮಧ್ಯೆ ಆ ರೀತಿ ಯಾವುದೇ ಕೆಟ್ಟ ಸಂಬಂಧವಿಲ್ಲ. ನಿನಗೆ ಪಾಠವನ್ನು ಕಲಿಸಲೆಂದೇ ನಾನು ಭಾವನೊಂದಿಗೆ ಸೇರಿ ಈ ನಾಟಕವನ್ನು ಆಡಬೇಕಾಯಿತು. ಇಂದು ನೀನು ನೋಡಿದ ಈ ದೃಶ್ಯ ಸಹ ನಮ್ಮ ನಾಟಕದ ಒಂದು ಭಾಗವಾಗಿತ್ತು. ಒಂದು ವೇಳೆ ನೀನು ನನ್ನನ್ನು ಬೇರೆ ವ್ಯಕ್ತಿಯೊಂದಿಗೆ ನೋಡಲು ಸಾಧ್ಯವಿಲ್ಲ ಎಂದಾದರೆ ನಾನು ನಿನ್ನನ್ನು ಬೇರೆ ಹುಡುಗಿಯೊಂದಿಗೆ ಇರುವುದನ್ನು ಹೇಗೆ ನೋಡಲಿ? ಆಗ ರಾಮು ನನ್ನ ಮುಂದೆ ತಲೆ ತಗ್ಗಿಸಿ ನಿಂತಿದ್ದನು. ಆಗ ನಾನು ನನ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನನ್ನ ತವರು ಮನೆಗೆ ಹೋಗಲು ಶುರು ಮಾಡಿದೆ. ಇದಾದ ಮೇಲೆ ನಾನು ಇನ್ನೂ ಸಹಿಸಿಕೊಳ್ಳಲು ಸಿದ್ಧಳಿರಲಿಲ್ಲ. ಈಗ ರಾಮುವಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಆಗ ರಾಮು ನಾನು ತವರಿಗೆ ಹೋಗುವುದನ್ನು ತಡೆದನು. ಅವನು ನನಗೆ ಕ್ಷಮೆ ಕೇಳಿದ ಮತ್ತು ಇದಾದ ಮೇಲೆ ನಾನು ಯಾವುದೇ ಹುಡುಗಿ ಹಿಂದೆ ಹೋಗುವುದಿಲ್ಲ. ಇಂದಿನಿಂದ ನಾನು ನಿನ್ನೊಂದಿಗೆ ಪ್ರಾಮಾಣಿಕವಾಗಿ ಸಂಸಾರ ನಡೆಸುತ್ತೇನೆ ಎಂದಿದ್ದ. ಭಾವ ನನಗೆ ಇದರಲ್ಲಿ ತುಂಬ ಸಹಾಯ ಮಾಡಿದರು. ಇದಕ್ಕಾಗಿ ನಾನು ಅವರಿಗೆ ತುಂಬ ಧನ್ಯವಾದ ಹೇಳಿದೆ. ಈ ಮೊದಲೇ ಅವರಿಗೂ ಸಹ ಮದುವೆಯಾಗಿತ್ತು. ಅವರಿಗೆ 10 ವರ್ಷದ ಮಗಳು ಸಹ ಇದ್ದಳು. 1 ವರ್ಷದ ಹಿಂದೆ ಅವನ ಹೆಂಡತಿ ಅವನಿಗೆ ಮೋಸ ಮಾಡಿ ಹೊರಟು ಹೋದಳು. ಅವರಿಗೆ ಸಂಸಾರದ ಮಹತ್ವವೇನೆಂದು ತುಂಬ ಚೆನ್ನಾಗಿ ತಿಳಿದಿತ್ತು. ಅವರ ಸಂಸಾರವನ್ನು ಉಳಿಸಲು ಆ ಸಂದರ್ಭದಲ್ಲಿ ಅವರಿಗೆ ಯಾರೂ ಸಹಾಯ ಮಾಡಲಿಲ್ಲ. ಆದರೆ ಈಗ ಭಾವ ನನ್ನ ಸಂಸಾರವನ್ನು ಉಳಿಸಿದ್ದರು. ಅವರು ತನ್ನ ಜೀವನದ ಮಹತ್ವದ ಬೆಲೆ ಬಾಳುವ ವಸ್ತುವನ್ನು ಕಳೆದುಕೊಂಡಿದ್ದರು. ಅವರ ಸಂಸಾರದ ಮಹತ್ವ ಅವರಿಗೆ ಗೊತ್ತಿತ್ತು. ಯಾರು ಅದರ ಮಹತ್ವವನ್ನು ಕಳೆದುಕೊಂಡಿರುತ್ತಾರೋ ಅವರಿಗೆ ಅದರ ಮಹತ್ವ ಗೊತ್ತಾಗಿರುತ್ತದೆ. ನಾನು ನನ್ನ ಭಾವನ ಸಹಾಯದಿಂದ ನನ್ನ ಸಂಸಾರವನ್ನು ಉಳಿಸಿಕೊಂಡಿದ್ದೆ. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಮಹಿಳೆ ಅಥವಾ ಪುರುಷ ತಮಗೆ ಒಳ್ಳೆಯ ಸಂಸಾರವಿದ್ದಾಗಲೂ ಸಹ ಹೊರಗಡೆ ಬೇರೆ ಪ್ರೀತಿಯಲ್ಲಿ ಬೀಳುತ್ತಾರೆ. ಅವರು ಬೇರೆಯವರ ವಶವಾಗುತ್ತಾರೆ. ಇದು ಯಾವುದೇ ಟ್ರೆಂಡ್ ಅಲ್ಲ. ಆ ಪುರುಷ ಅಥವಾ ಮಹಿಳೆ ನಮ್ಮ ಪರಿವಾರದ ವ್ಯಕ್ತಿಯಂತೆ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಿಲ್ಲ. ಕೇವಲ ತಮ್ಮ ಅವಶ್ಯಕತೆಗಳನ್ನು ಮಾತ್ರ ಪೂರೈಸಿಕೊಳ್ಳುತ್ತಾರೆ. ಇದು ಮುಂದುವರಿಯುತ್ತಾ ಎಕ್ಸ್ಟ್ರಾ ಅಫೇರ್ನಿಂದಾಗಿ ವಿಚ್ಛೇದನಗಳು ಕೂಡ ತುಂಬ ಆಗುತ್ತಿವೆ. ಇಂಥ ಸಂದರ್ಭದಲ್ಲಿ ಯಾವುದೇ ಸ್ತ್ರೀಯರು ತಕ್ಷಣ ತವರು ಮನೆಗೆ ಹೋಗುವುದು ತನ್ನ ಗಂಡನಿಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ ನೀಡಿದಂತಾಗುತ್ತದೆ. ಈ ಪರಿಸ್ಥಿತಿಯಿಂದ ಓಡಿ ಹೋಗುವುದರ ಬದಲು ಅಂಥ ಪರಿಸ್ಥಿತಿಯನ್ನು ಎದುರಿಸಬೇಕು. ಗಂಡನು ಎಷ್ಟೇ ಯಾವುದೇ ಕೆಟ್ಟ ದಾರಿಯಲ್ಲಿ ಸಾಗಬಹುದು, ಆದರೆ ಅವನನ್ನು ಸರಿದಾರಿಗೆ ತರುವುದು ಒಬ್ಬ ಒಳ್ಳೆಯ ಹೆಂಡತಿಯ ಕರ್ತವ್ಯ. ಇದನ್ನು ಪ್ರತಿಯೊಬ್ಬ ಮಹಿಳೆಯರು ತಿಳಿದುಕೊಳ್ಳಬೇಕು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.